ಅರೆ ಏನ್ ದೊಡ್ಡ ದೊಡ್ಡ ಸುದ್ದಿ ತಂದಿರ್ತೀವಿ ನಾವು. ಬಾ ಮಲ್ಲು, ಶಿರೋಲಕ್ಷ್ಮ ಬಸರ ಹೇಳ್ತ್ರಿ 11 ಮುಗಿದ್ 12 ಬಿದ್ದತ್ರಿ. ಹೌದಾ ಮಲ್ಲು? ಹ್ಞೂ ರೀ. ಮತ್ತ ಆಕಿದ ಕೊನೆ ಆಸೆ ಐತತ್ರಿ. ಏನಂತ ಮಲ್ಲು? ಆಕಿ 3 ವರ್ಷದ ಮಗಾರ ಹುಟ್ಲಿ ಮಗಳರ ಹುಟ್ಲಿ ಬರ್ತಡೇ ಮಾಡಿ ಹಡಿಯಾಕತ್ರಿ. ಒಳಗ ಹ್ಯಾಪಿ ಬಂದ್ ಕೇಕ್ ಕಟ್ ಮಾಡಿ ಆರಾಮದ್ರಲ್ಲ ಇವು. ಮತ್ತಾರ ನಿಮ್ ಕಡೆ ಯಾರಾಗ್ಯಾರ ಅಂದ್ರ ಅದು ಲಿಸ್ಟ್ ಕೊಟ್ಟಾರ ನನಗ. ಅವ್ನ ಹಚ್ಚಿಟ್ಕೋಬೇಕು, ಅವ್ನ ಮನವಿ ಸಲ್ಲಿಸ್ಬೇಕವ ಅಲ್ಲಿ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಕೇಳ್ಕೊಂಡು ಬಂದು ನಿನಗೆ ಲಿಸ್ಟ್ ಒಪ್ಪಿಸ್ತೀನಿ ಮಲ್ಲು. ಮಂದಿದಾತೇವ್ ನಿಂದೆ ಯಾವಾಗ್ಲಿ ಒಪ್ಸಾಯ್ತೇವ. ಅದೊಂದು ಫಂಡಿಂಗ್ ಇದ ಮುಗಿತಾನೆ. ಇನ್ ಮತ್ತೆ ಯಾವ ಮತ್ ಹೊಸದಿನ ಜಳಕ ಮಾಡ್ತಿರ ಬಿಟ್ರಿ ಮಾಡ್ಬೇಕು. ಮನುಷ್ಯ ಜಳಕ್ ಮೇನ್ ಇಂಪಾರ್ಟೆಂಟ್. ಜಳಕ್ ಇರ್ಲಿಲ್ಲ ಅಂದ್ರೆ ಮನುಷ್ಯ ಸ್ವರ್ಗತನ, ಗಂಟ್ಲ ಸರಳ ಬರಂಗಿಲ್ಲ, ಹೈ ಪಿಚ್ ಬರಂಗಿಲ್ಲ. ಬೇಕಾದ್ರೆ ಜಳಕ ಮಾಡಿ ಬಾನಿ ಒಳಗಿದ್ದ ಬರ್ತದ ನೋಡಿ. ಒಂದು ಇರ್ಲಿ ಬಿಡವ. ಎನಿವೇ ಕಂಗ್ರಾಚುಲೇಷನ್, ಅಡ್ವಾನ್ಸ್ ಕಂಗ್ರಾಚುಲೇಷನ್. ಯಾಕೆ ಮಲ್ಲು? ಮುಂದರ ಬಸರಕ್ಕಿಲ್ಲ ಅದಕ್ಕೆ. ಈಗ ಆಗ್ಲಿಲ್ಲ ಅಂದ್ರೆ ಏನತ್ ಮುಂದರ ಅಡ್ವಾನ್ಸ್ ಅಪ್ಪಿಟ್ಟು. ಈಗ ಅಡ್ವಾನ್ಸ್ ಕೊಡ್ತಾರಲ್ಲ ಹಂಗ ಇದೊಂದು ಅಡ್ವಾನ್ಸ್. 11 ರೂಪಾಯಿ ಐರನ್ ಕೊಡ್ಲೇನ ಮತ್ ಜಡಿ ತಗ್ಸಕ್ ಹೇಳ್ತಿಲ್ಲ ಅಡ್ವಾನ್ಸ್. ಮತ್ತ ಆ ಟೈಮ್ನಾಗ ನಾನು ತೆಗ್ ರೊಕ್ಕ ಇರ್ಲಿಲ್ಲ ಅಂದ್ರೆ ಕಾಡ್ಕೊತ್ ಕುಂದ್ರ ನೀವು. ಬಾಡ್ಯಾನ ಹೇಳಿದ್ವಿ ಹಂಗ ಬಂದ್ ಹಂಗ ಹೋತ್ ನೋಡ್. ಅದೇನು ಒಂದ್ ಏನು ತರ್ಲಿಲ್ಲ. ಯಾಕೆ ಬೇಕು 11 ಕೊಡ್ತಾನ. ಅದ್ರಾಗ 5 ರೂಪಾಯಿ ಅಂಗಿ ತೋ, 4 ರೂಪಾಯಿ ಚಡ್ಡಿ ತೋ, 2 ರೂಪಾಯಿ ಉಳುತ್ತಾವ. ನಿನ್ ಗಂಡ ಟೆಪ್ಗಿ ಟೈಲ್ ತೊ ಮುಗಿಸ್ಬಿಡು. ಬಡ್ರ ಜೀವನ ಯಾವ ಬಡ್ರ ಗಾಲಿ ಬಂಡಿ ಗಾಲಿ ಅಟ್ಟನ್ನು ಹೋಲ್ ಬಿಡಿ. ಸೀರೆ ಮೀಸೋದ ತರ್ಸಣ ಸುಮ್ಮಿರೋ ಮರ. ಅವ್ರು ಬೇಯಾಕ್ತಾರ ನೋಡ ಅಲ್ಲಿ 4 ವರ್ಷ ಮತ್ ನೀನ ನೋಡ್. ಮತ್ ನಾ ಏನು ಇಲ್ಲ, ಮತ್ ನಾ ಸಂಬಂಧ ಇಲ್ಲ ಸೂಚ್ಕೋಣ. ಇವ್ ಮೀಸೋದ ಚಲೋ ಬರಂಗಿಲ್ಲ. ಪಿಲ್ಪ್ ನೋಡಿ ಪಿಲ್ಪ್ಲಾಟ್ನಾಗ 75 ರೂಪಾಯಿ 3 ಸೀರೆ ಕೊಡಾಕ್ತಾರ. ಆದ್ರೂ ನೀವು ಬಾರಿ ಬಿಡೇವ್. 100 ರೂಪಾಯಿ ಟಾಪ್ ಹಾಕೊಂಡ್ ಊರಿಗೆ ತೋರ್ಸ್ಕೊಂಡ್ಬಿಡ್ತೀರಿ. ಅವ್ನು 1000 ರೂಪಾಯಿ ತಗೊಂಡಾರ ಹುಬ್ಳ್ಯಾಗ. ಏನೈತಿ ನೋಡಿದ್ರ ಇವ್ನು ಅವ್ನ ಮಸೇರಿ ಬೇಗ ತಿಂತಾವ ಹಾಕೊಂಡ್ ನಾವು ಅಡ್ಡಾಡ್ತೀವಿ. ನಾವು ಮೀಸೋ ತೆಗದ್ರೆ ನಿಮ್ಮವ ಬರ್ತಾವ. ಗಂಡಸರಿಗೆ ಕಿಮ್ಮತ್ನೇ ಇಲ್ಲ. ಬರೇ ನಮಗೆ ಅಂಡ್ರಿವ್ರ ಬನೀನ ಪ್ಯಾಂಟ್ ಹಂಗಿ ಬಿಟ್ರೆ ಏನು ತೋರ್ಸೋದಿಲ್ಲ. ನಿಮ್ಮೂರ ಬೇರೆನ ಎಲ್ಲ ಹೋಲ್ ಬಿಡು. ಮತ್ತು 4 5 ಆಗ್ತಾರೆ. ಇನ್ನೂ 4 ಕುರ್ಚಿ ಇಡ್ಬೇಕು ನಾವು ಅಲ್ಲಿ. ಅದು ಹೋಲಿ. ಅದು ಕೋಟಿಗೆ ಕಾರ್ ಗಾಡಿ ಚಾವಿ ತೊಂಬತ್ತು ಹೇಳಿದ್ರ ಅಪ್ಪಾರು. ಕಾರ್ ಗಾಡಿ ಚಾವಿ ಏನೋ ಐತತ್ತಲ್ರಿ ಒಳಗ. ಹಾ ಮಲ್ಲು, ಯಜಮಾನ್ರು ಕಾರ್ ಕೀ ತಗೊಂಡು ನಿನಗೆ ಕೋರ್ಟಿನ ಕಡೆನೆ ಬರೋದಕ್ಕೆ ಹೇಳಿದ್ರು. ಅದ ಚಾವಿ ಕೊಡ್ಯಾವ ಬಟ್ ನಾ ಇಲ್ಲಿ ಗೇರ್ ಹಾಕಿನ ಕೋರ್ಟ್ ಮುಂದೆ ತಗೋತಾನ. ಗಾಡಿ ಚಲೋ ಹೊಡ್ತಾನ. ಈ ಮಲ್ಲು ನೋಡಾಕ ಎಷ್ಟು ಚಂದ ಅದಾನ. ಹಿತ್ತಲ ಗಿಡದಾಗ ಹಣ್ಣಿಟ್ಕೊಂಡು ಕಾಡಿಗೆ ಹೊಂಟೀನಲ್ಲ. ನಾನೆಂತ ದಡ್ಡಿ ಅಂತೀನಿ. ಹೇಗೂ ಇವತ್ತು ಪೃಥ್ವಿರಾಜ್ ಬರೋ ಹಾಗೆ ಕಾಣೋದಿಲ್ಲ. ಇದೇ ಚಾನ್ಸ್ ಅನ್ನ ಈ ಮಲ್ಲುಗೆ ಯಾಕೆ ಕೊಡಬಾರ್ದು? ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆ. ಕನ್ನಡಕ್ಕಾಗಿ ಒಂದನ್ನು ಒತ್ತಿ. 2ನೇ ಮದುವೆಗಾಗಿ 1ನೇ ಗಂಡನ ಕುತ್ತಿಗೆಯನ್ನು ಒತ್ತಿ. ಯವ್ವ ನಿನಗೆ ಇದು ಕಾಯಂ ಚಟನ ಐತನ? ಯಾವ್ದು ಮಲ್ಲು? ಒಬ್ಬೊಬ್ಬಕ್ಕೆ ಮಾತಾಡೋದು ಹಾಗೇನಿಲ್ಲ ಮಲ್ಲು. ಯಾವ ಇತ್ತಂದ್ರ ಹಳದಿ ಗುಳಿಗಿತ್ತವ ಅದ ನಿಂದಿರ್ತದತ್ತೀನಿ. ಇದು ನಿಂದಿರೋದಿಲ್ಲ. ನಾವು ವೆರಿ ಗುಡ್. ನಾ ಅದನ್ನ ತಗೋತ್ನೇವ್ ಕಾಯಂ. ಮಾನ್ಯ ಅವ್ರು ಗೊಂಜಾಳ ಉಗ್ಗಿ ತಿಂದ್ಬಿಟ್ಟಿನ ಜಾಡ್ಸಕ. ಅವ್ನು 2 ಎಕರೆ ಹೊಲ ಅಲ್ಲಿ ಮಡ್ಯ ಸಿಗದ. ಮತ್ ಅಲ್ಲಿ ನಿಮ್ಮ ಮನೆ ಕಡೆ ಬಂದಿರಕ್ಕಿಲ್ಲ. ಒಟ್ಟು ಒಂದು ಎತ್ತರ ಐತಿ. ಮಣ್ಣು ರಾಗಿ ಮುದ್ದೆ ಮಾಡಿದ್ದೆಲ್ಲ ಅವತ್ತು ಕರಿಬೇಕಾಗಿತ್ತು ಅವ್ನಿಗೆ. ಅದು ಮಸಾಲೆ ಚಲೋ ಇತ್ತು ನನ್ನ ಕಡೆ. ಭಾರಿ ಇರ್ತೈತೆ. ಬಾಳಿ ಅಲ್ಲಿ ಹಾಕೊಂಡು ಹಿಂಗೆ ಏನಾರು ಸೋರಾಕತ್ತವ್ರು ಹೊಳ್ಳಿ ಹಿಂಗೆ ಇದ್ರ ನೆಕ್ಕೋದು. ಹಿಂಗೆ ಕಡೆಗೆ ನಿನಗ ನೆಕ್ಕೋದು ಗಾವ ಅಲ್ಲಿರ್ಲ. ನಮ್ಮ ಮುಂದೆ ಕೂತಾರೆ. ನೀ ಹಿಂಗೆ ನೆಕ್ಸ್ ಅವ್ರು ನೀ ಪಿಜ್ಜಾ ತಿಂದೇನು? ಪಿಜ್ಜಾ ಭಾರಿ ಇರ್ತೈತೆ. ಚಪಾತಿ ಮೇಲೆ ನಾಯಿಗೆ ಬೆಕ್ಕ ವಾಂತಿ ಮಾಡ್ಕೊಂಡಾಗ ಇರ್ತೈತೆ. ಎಂಟು ಹೋಳು ಮಾಡೋದು ಎಸಳು. ಇವತ್ತು ಪಾನಿಪುರಿ ತಿನ್ನಕ್ ಹೋಗಿದ್ದೀವ. ಏನು ಪಾನಿ ಮಾಡಿದವ ಏನು ತಿತ್ತಿರಿ. ಮನ್ಯಾನ ರೊಟ್ಟಿ ಪಲ್ಯ ಹಂಗ ಕೂತಿರ್ತಾವು. ರೊಟ್ಟಿ ಪಲ್ಯ ದನ ತಿನ್ನಾಕತ್ತಾವು. ಇವು ಪಾನಿಪುರಿ ತಿನ್ನಾಕತ್ತಾವ. ಏನ ಎತ್ತಿ ಹರ್ಯಾಗ ಬಾಲುಳಾಗಿ ಬುಳು ಬೀಳ್ತಾವು. ಏನು
ನಾ ಮಾಡ್ತಾವ ಹೋಲ್ ಬಿಡು ಏನು ದೊಡ್ಡವ್ರ ಸುದ್ದಿ ಸಣ್ಣವ್ರಿಗೆ ಯಾಕ ಅದು ಹೋಲಿ ಈಗ ಎಲ್ಲೇ ಇದ್ದೀವಲ್ಲ ನಾವು ಅದು ಏನೇನು ಮಾತಾಡಕ್ತಿದ್ದೆ ಅದು ಬಿಡು ಮಾತು ಬೇಡ ಹಂಗೆ ಮಾತಾಡ್ಕೋ ಆದ್ರೆ 7 ಮಟ್ಟ ಆದ್ರೂ ಬಿಡುದಿಲ್ಲ ಭಾಳ ಪಿಂಡ್ರಿ ಮಗ ಅದ ನೀವು ಹುಟ್ಟಬೇಕಾದ್ರೂ ಇಟ್ಟ ಅಂಡು ಹುಟ್ಟಿನತ್ ನಮ್ಮವ್ ಮಾತಾಡ್ತಿರ್ತಾಳೆ ಆಯ್ತು ಮಲ್ಲು ಕೀ ಒಳಗಿದೆ ಹೋಗಿ ತಗೋ ಈ ಮ್ಯೂಸಿಕ್ ಹಾಕ್ಯಾನಂದ್ರ ನಂದು ಏನ ಕಾದತ್ತಿ ಹೌದಾ ಒಳಗ ಅಂದ್ರೆ ಎಲ್ಲಿ ಊಟಕ್ಕೆ ಹಾಕಿರ ಬೆಡ್ರೂಮ್ ನಲ್ಲಿ ಮಲ್ಲು ನನಗೆ ಪೀಡ್ಸ ಇಡ್ಸ ಬಂದ ಬಳ ಮುಟ್ಟವ ಇಲ್ಲ ನಾ ಎಲ್ಲಿ ನಾವು ಆ ಜನ್ಮದಾರ ಮಾಡಿದ್ನ ನನ್ನ ಮಗದಿರ ಪಿಕ್ಚರ್ದಾಗ ಹೀರೋನಿ ಬೆಟ್ಟದ ಮೇಲೆ ಹಂಗೇನಾರ ನೀ ಬಿದ್ದು ಸತ್ತಿದ್ದೆ ಅಂದ್ರೆ ಮತ್ತೆ ಎಲ್ಲಿ ಈಗ ನಂದು ನಿಂದು ಮತ್ತೆ ಹೊಸ್ತಾಗಿ ಚಲೋ ಆಕತ್ತೆ ಅಂತ ಟಚ್ ಮಾಡಿ ನೋಡಂದೆ ಅದು ಒಲ್ ಬಿಡಿವ ಬೆಡ್ರೂಮಿಗೆ ಬೇಡವ ನನ್ನ ನಾಚಿ ಬಿಡ್ತದ ಯಾಕೆ ಮಲ್ಲು ನೀನೇ ಹೋಗಿ ತಗೊಂಡ್ರೆ ಏನಾಗತ್ತೆ ಆಗ್ಬಾರ್ದಾಗತ್ತೆ ನಾ ಎಲ್ಲ ಮನುಷ್ಯ ಚಲೋ ಅತ್ತಾರೇವ ಆದ್ರೆ ಅಲ್ಲಿ ವಾದ್ಯನ ಚಲೋ ಸುಮಾರು ಹೆಂಗಾಕತ್ತೇವ ಅದೇನು ವಾದ್ಯದಿಂದ ಒಂಥರ ಕಣ್ ಕಟ್ಟಿ ಹುರಿ ಒಳಗೆ ಹೋಗಿಸಿದಂಗ ಅಲ್ಲಿ ಹೋದಿಂದ ಅದು ಏನು ಮಾಡ್ತೋ ಓಡ್ರಿ ಎಲ್ಲ ಬ್ಯಾಡ ಅದು ಕಾರು ನೀವು ಊರಿ ಹೇಳಿ ಅದನ್ನ ಬಿಡು ನೀ ಬ್ಯಾಡ ನಾ ಬಿಡ್ರೂಮಿಗೆ ಬರೋದು ಬೇಡ ನೀ ಚಪ್ಪಲಿ ನಾನು ಓಡಾಡ್ಸಿ ಕಟ್ಟೋದು ಬೇಡ ನೀ ಚಾವಿ ತಂದು ಕೊಡು ನಾ ಗಪ್ಪನ ಗೇರ್ ಹಾಕಿ ಕಡಿ ಹೋಗ್ತೀನಿ ಗಣಪತಿ ಬಪ್ಪ ಮೋರಯ್ಯ ಜನುಮಗಳ ಬಂಧು ನನಗೆ ಇಲ್ಲಿ ಐತನ್ ನೋಡ ಮಚ್ಚ ಐತನ್ ನೋಡ ನಂದು ನಿಂದು 7 ಜನ್ಮದ ಲವ್ ಇರ್ಬೇಕಣ್ಣ ಇರ್ಬೇಕು ಅಂದ್ರ ಮಚ್ಚಿ ನೋಡೇ ಬಿಡ್ನಿ ಅಂದ್ರ ಕನ್ಫರ್ಮ್ ಆಗತ್ತದ ಮನ್ನಿ ಹಂಗ ಇರ್ಬೇಕಂದ್ರ ಕಣ್ಣಿಗೇನು ಅದು ಅಂದ್ರೆ ಏನ್ ಮಾಡಿ ಮಲ್ಲು ಅಲ್ಲಿ ಚಾಸ್ಮ ಐತಿ ಇಸ್ಕೊಂಡು ಅಲ್ಲಿ ಅವ್ನು ನೋಡ್ಯಾನ ಈಗ ಅದಕ್ಕೆ ಚಾಸ್ಮತ್ತ ನಾನು ಅದು ಬಿಡಿಯೋ ಇದು ನಾವು ಅಲ್ಲಿ ಬೆಡ್ರೂಮ್ಗೆಲ್ಲ ಅಲ್ಲಿ ನೀನ ಚಾವಿ ತಂದು ಕೊಡು ನಾನು ಹೋಗ್ತೀನಿ ನೋಡ್ ಮಲ್ಲು ಸುತ್ತಿ ಬಳಸಿ ಮಾತನಾಡೋ ಅಭ್ಯಾಸ ನನಗಿಲ್ಲ ನೀ ಮನಸ್ಸು ಮಾಡಿದ್ರ ಹರಿಹರಿಯದ ಯೌವನ ತುಂಬಿದ ಈ ದೇಹ ನಿಂದಕ್ಕತಿ ನೀ ಹೂ ಅಂದ್ರ ಸಾಕು ಬೆಡ್ರೂಮ್ನ್ಯಾಗಿರೋ ನನ್ನ ಮಂಚದ ಮ್ಯಾಗ ಸುಖದ ಸುಪ್ಪತ್ತಿಗೆ ತೋರಿಸ್ತೀನಿ ನಿನ್ನ ಅರಸನಂಗ ಇಟ್ಕೋತೀನಿ ಬಾಸ್ ಅಂದ್ರೆ ಏನವ ನನಗೆ ಉಂಡ ಮನಿ ಜಂತಿ ಅನಸಂತೇನ ನೋಡ್ತಾಯಿ ಈ ನಿನ್ನ ರೊಕ್ಕ ರೂಪಾಯಿ ನಿನ್ನ ಹತ್ರನ ಇರ್ಲಿ ನಾ ಬಡವನ ಇರ್ಬೋದು ಅನ್ನ ತಿನ್ನೋ ಮನುಷ್ಯ ಇವನು ಬೇಡ ನಿನ್ನ ರೊಕ್ಕ ರೂಪಾಯಿ ನೀನೇ ಇಟ್ಕೋ ಎಲ್ಲಿ ಚಲೋ ಮಂತಾನ ಅಂತೇಳಿ ನಾ ಚಲೋ ಮಂದಿ ಇರ್ತಾರದ ಕೆಲ್ಸಕ್ಕೆ ಸೇರಿನಿ ಯವ್ವ ಎಲ್ಲೆಲ್ಲಿ ಕೆಲಸ ಬಿಟ್ಟು ನೀ ನೋಡಿದ್ರೆ ಈ ನಮ್ಮನೆ ಹೋಗ್ತಾರ ಯವ್ವ ನಿಂದು ಬ್ಯಾಡ ತಾಯಿ ನಿಮ್ಮ ಮನಿನೂ ಬೇಡ ನಿನ್ನ ಕೆಲಸನೂ ಬೇಡ ಏನೂ ಬೇಡ ಅಲ್ಲಿ ದೇವ್ರಂತ ಗಂಡ ನನ್ನ ಅತ್ತಿ ಮಾವ ಅದ್ರ ಬಾಳೆ ಮಾಡ್ಕೊಂಡು ತಿನ್ನೋದು ಬಿಟ್ಟು ಅಲ್ಲ ನೀ ಬರೀ ನಮ್ಮಂತ ಹುಡುಗರ ಕಾಣ್ತೀವ ನಿಮಗೆ ಬರೀ ಹೌದು ಬಿಡ್ರಿ ದೊಡ್ಡ ಶ್ರೀಮಂತರ ಮನ್ಯಾಗ ಕೆಲವೊಂದಿಷ್ಟು ಹೆಣ್ಮಕ್ಳು ಇದನ್ನ ಹಿಡಿದ್ಬಿಟ್ಟಾರ ಡ್ರೈವರ್ಗಳ ಮೇಲೆ ಮನಸ್ಸು ಮಾಡೋದು ಕಸ ಗಿಸ ತೆಗೋನ್ ಮೇಲೆ ಮನಸ್ಸು ಮಾಡೋದು ತರಕಾರಿ ಕೊಡೋನ್ ಮೇಲೆ ಮನಸ್ಸು ಮಾಡೋದು ಹಾಲು ಬರೋನ್ ಮೇಲೆ ಮನಸ್ಸು ಮಾಡೋದು ಲಾಸ್ಟಿಗೆ ಗಂಡುಗಳಿಗೆ ಏನಾರು ಗೊತ್ತಾತಂದ್ರೆ ತಪ್ಪೆಲ್ಲ ನಮ್ಮ ಮೇಲೆ ಹಾಕಿ ಸಣ್ಣಂಗೆ ನಮ್ಮನ್ನ ಮರ್ಡರ್ ಮಾಡಿಸ್ಬಿಡೋದು ಇಲ್ಲ ತಪ್ಪೆಲ್ಲ ನಮ್ಮ ಮೇಲೆ ಹಾಕಿ ಜೈಲ್ನಾಗ ಹಾಕಿ ದರ್ಗಾ ಜೈಲ್ನಾಗ ಬುರ್ಗತ್ತಾಗ ಹಚ್ಚಿಬಿಡೋದು ಬ್ಯಾಡ ತಾಯಿ ನಿಮ್ಮ ಮನಿನೂ ಬೇಡ ನಿಮ್ಮ ಕೆಲಸನೂ ಬೇಡ ನಮ್ಗೇನ್ರಿ ನಿಮ್ಮ ಕೆಲಸ ನಿಮ್ಮ ಕಣ್ಣೆ ಇರಲಿ ನಾವು ಹೋಗ್ಬಿಡ್ತೀವಿ ನೋಡ್ ಮಲ್ಲು ನನ್ನ ಮಾತನ್ನ ನಿರಾಕರಿಸಿ ಹೋದದ್ದಿ ಆದ್ರೆ ನೀನ್ ಈ ಮನೆ ಹಾಸ್ಟೆಲ್ ಸಹಿತ ದಾಟೋದಿಲ್ಲ ಹುಷಾರ್ ನನ್ನ ಕಾಮದಾಹವನ್ನ ಈಡೇರಿಸಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಮಾವನನ್ನ ಮೊಣೆಯಿಂದಾನೇ ಹೊರ ಹಾಕದೆ ಎಲ್ಲಿ ನನ್ನ ಕಾಮದಾಹ ತೀರಿಸಿಕೊಳ್ಳಲು ನನ್ನತ್ತೆ ಅಡ್ಡಿ ಆಗ್ತಾಳೋ ಅಂತ ತಿಳಿದು ಅವಳ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನ ಹೊರಿಸಿ ಭಿಕ್ಷೆ ಬೇಡಲು ರೋಡಿಗಟ್ಟದೆ ಇಷ್ಟೆಲ್ಲ ಮಾಡಿದವಳು ನಾಡು ಇನ್ನು ನಿನ್ನಂಥವಳು ನನಗ್ಯಾವ ಲೆಕ್ಕ ನನ್ನ ಆಸೆಯನ್ನ ಈಡೇರಿಸದೆ ಹೋದೆ ಚೀರಾಡಿ ಜನ ಕೂಡಿಸ್ತೀನಿ ನನ್ನ ಹಿಡ್ಕೊಳಕ್ ಬಂದಿದ್ದ ಅಂತ ಕತೆ ಕಟ್ತೀನಿ ಸಾಯೋವರೆಗೂ ಜೈಲಿನಲ್ಲಿ ಕಂಬೆ ಅನಿಸೋ ಹಾಗೆ ಮಾಡ್ತೀನಿ ನೋಡ್ ಮಲ್ಲು ಸುಮ್ಮನೆ ಜೈಲಿನಲ್ಲಿ ಬಿದ್ದು ಸತ್ತು ಹೋಗೋದಕ್ಕಿಂತ ಒಂದೇ ಒಂದು ಸಾರಿ ನನ್ನ ಮನಸ್ಸಿನ ಆಸೆಯನ್ನ ಈಡೇರಿಸಿ ಬಾ ಮಲ್ಲು ಸುಮಾರು ದೇವ ಬಿಡ ನಿಮ್ಮ ಮೌನ ಯಾಕೆ ನಿನ್ನ
ಮನುಷ್ಯನ ಅಲ್ಲ. ಏನೋ ನಂಬ್ಕೊಂಡು ನಮ್ಗೆ ತೆಗ್ದಾಗ ಕೊಟ್ಟಾರ ಅವ್ರು. ಅವ್ರ ಮನೆಗೆ ಇಂಥದ್ದು ಮೋಸ ಮಾಡತ್ತೆ. ನಮ್ಮ ಅಪ್ಪ ಒಂದು ಮಾತಾಡ್ಯಾನ, ಏನಂತ? ಗಂಡಸ ಅಂತ ಹುಡ್ಸಿನಿ, ಅದು ಅಂತ ಇಂಥ ಕುಲದಾಗ ಹುಟ್ಟಿಲ್ಲ ನೀನು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕುಲದಾಗ ಹುಟ್ಟಿ ಗಂಡಸಾಗಿ ಬೆವರು ಸುರಿಸು, ಅದು ಇದು ಬಿಟ್ಟ ಇನ್ನೊಬ್ರು ಹೆಂಡ್ರ ನೋಡಿ ಜ್ವಾಲ ಸುರಿಸ್ಬೇಡ ಅಂತೇಳ ನನಗೆ. ನೀನು ಬೇಡ, ನಿನ್ನ ಮನಿನೂ ಬೇಡ. ಹೋಯ್ಕೊತ ಮಲ್ಲು ಅಯ್ಯೋ 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 ರೀ. ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಈ ಮಲ್ಲು ಬಲ್ಲು ನಾನು ಹಿಡ್ಕೊಳಕ್ ಬಂದಿದ್ದೆ. ಏನು ಮಾಡಿ ಈ ನಿನ್ನ ಕಾಮ ಚಪಲದ ನಟನೆಯನ್ನು ಕಂಡು ಆಸ್ಕರ ಪ್ರಶಸ್ತಿ ಕೊಡಬೇಕಾಯ್ತೇನೆ. ಹೇಳು, ನನ್ನಿಂದ ನಿನಗೇನಾಗಬೇಕಾಗಿತ್ತು? ನನಗೆ ಯಾಕೆ ಮೋಸ ಮಾಡಿದ್ಯಾ? ಹೇಳು. ಅದು ಹೇಳ್ತೀನಿ. ಇಲ್ಲಿವರೆಗೂ ಹಣದ ಮೇಲಿರೋ ವ್ಯಾಮೋಹದಿಂದ ನನ್ನ ತಾಯಿ ಹೇಳಿದ ಹಾಗೆ ಕೇಳ್ತಾನೆ ಬಂದೆ. ನನಗೆ ತುಟ್ಟಿರೋರು ಬೇಕಾಗಿತ್ತು, ಹುಡುಕ್ತಾ ಇದ್ದೆ. ಅಷ್ಟರಲ್ಲಿ ನಿಮ್ಮ ಪರಿಚಯವಾಯಿತು. ಎಲ್ಲಿ ನಿಮ್ಮ ಹತ್ರ ಇರೋ ಸಿರಿ ಸಂಪತ್ತನ್ನು ದೋಚ್ಕೊಂಡು ಹೋಗೋದಕ್ಕೆ ನನ್ನ ಅತ್ತೆ ಮಾವ ಅಡ್ಡಿ ಆಗ್ತಾರೋ ಅಂತ ತಿಳಿದು ಅವರ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನ ಹೊರೈಸಿ ಮನೆಯಿಂದಾನೇ ಹೊರ ಹಾಕ್ತೆ. ಇಷ್ಟಕ್ಕೆಲ್ಲ ನಾನೇ ಕಾರಣ. ದಯವಿಟ್ಟು ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡ್ರಿ. ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಂದ ಬರ್ಕೊಡುದು. ಹೆಣ್ಣಿನ ಮಾತು ಕೇಳಬಾರದು, ನೆರಳಿನ ಬೆನ್ನು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯೆಯ ಬೆನ್ನು ಹತ್ತಿ ನನ್ನ ಮುತ್ತಿನಂತ ರತ್ನಗಳನ್ನೇ ಕಳೆದುಕೊಂಡ ಪಾಪಿ ನಾನು. ಈ ನಿನ್ನ ಮಾತಿಗೆಯನ್ನು ಕೇಳಿಕೊಂಡು ನನ್ನ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿಗಳನ್ನ ಹೊರಗೆ ಹಾಕಿದೆಯಲ್ಲ, ಎಂತ ಪಾಪಿ ನೀನು. ಹಣಕ್ಕಾಗಿ ಈ ರೀತಿ ಮಾಡಿದೆಯಲ್ಲ. ಸೂಳಿಯು ಕೂಡ ರಸ್ತೆಗೆ ಇಳಿದು ಬಂದು ನಿಂತರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ. ಆ ಸೂಳಿಗೂ ನಿನಗೂ ಏನ್ ವ್ಯತ್ಯಾಸ? ಗರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಲಜ್ಜೆಗೆಟ್ಟವಳೆ, ನಿನ್ನನ್ನು ನಾನು ಸುಮ್ಮನೆ ಬಿಡಲ್ಲ. ನನ್ನನ್ನು ಈ ರೀತಿ ಉಪಯೋಗ ಮಾಡಿಕೊಂಡು ನೀನು ಮೋಸ ಮಾಡ್ತಿದ್ದೆ ಅಂದಾಗ ನಾನು ಕೈಯಾರೆ ಕಟ್ಟಿರುವ ನಿನ್ನ ಕರುಮಣಿ ನಿನ್ನ ಕೊರಳಿಗೆ ಬಿಸಾಕೆ. ತಾಳಿ ಯಾವ ತಾಳಿ? ಎಲ್ಲಿದೆಯೋ ನಿನ್ನ ತಾಳಿ? ತಾಳಿ ಕಟ್ಟಿದರು ಗಂಡ ನೀನಲ್ಲ, ಈ ಕರಿಮಣಿಯ ಮಾಲೀಕ ನೀನಲ್ಲ. ಹಾ, ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಹಾಗಾದ್ರೆ ಕರಿಮಣಿ ಮಾಲೀಕ ಯಾರು? ದುಡ್ಡಿಗಾಗಿ ಕರಿಮಣಿ ಕಟ್ಟಿಕೊಂಡ ಲಜ್ಜೆಗೆಟ್ಟವಳು ನೀನು. ಹೌದು, ಕರಿಮಣಿ ಮಾಲೀಕ ನಾನಲ್ಲ. ಧರ್ಮೇಚ ಅರ್ಥೇಚ ಕಾಮೇಚ ನಾಥೇಚ ರಾಮೆ ಎಂದು ಸಪ್ತಪತಿ ತುಳಿದು ಈ ಸಮಾಜದ ಮುಂದೆ ಗುರು ಹಿರಿಯರು ತಂದೆ ತಾಯಿಗೆ ಎದುರು ಸಮಾಜದ ಮುಂದೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿದರೆ ಆ ತಾಳಿಗೆ ಕರಿಮಣಿ ಮಾಲೀಕ ನಾನಾಗ್ತಾ ಇದ್ದೆ. ಆದ್ರೆ ನಿನ್ನ ಪ್ರೇಮ ಸೌಂದರ್ಯಕ್ಕೂ ಅಂಗ ಸೌಂದರ್ಯಕ್ಕೂ ಮನಸ್ಸೋತು ನೀನು ಹೇಳಿದಾಗಿ ಕೇಳಿಕೊಂಡು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಒಂದು ಹೂವಿನ ಹಾರ ಹಾಕಿ ನಿನ್ನನ್ನು ಕೈ ಹಿಡಿದುಕೊಂಡು ಬಂದಲ್ಲ. ಸಮಾಜದ ಜನ ಒಪ್ಪುವರ ಇವಳು ಮಹೇಂದ್ರನ ಹೆಂಡತಿ ಅಂತ ಪ್ರೀತಿ ಪ್ರೇಮ ಅಂತ ಬೆನ್ನಹತ್ತಬಾರದಾಗಿತ್ತು. ನಾನು ಮೋಸ ಹೋಗ್ಬಿಟ್ಟೆ. ನಿನ್ನೆ ನಾನು ಸುಮ್ಮನೆ ಬಿಡಲ್ಲ. ನನ್ನ ತಂದೆ ತಾಯಿ ಹೇಳಿದ್ರೆ ನಾನು ಹುಡುಕ್ತೀನಿ ಮಲ್ಲು. ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿಸ್ತೀನಿ. ನಾನು ಬರೋವರೆಗೂ ಸ್ವಲ್ಪ ಮನೆ ಕಡೆ ಜಪಾನ ಬರ್ತೀನಿ. ನಾವು ಮೊದಲ
ಮಾಡಿದ್ದಂದ್ರೆ ಇದನ್ನ ಬಾಳೆ ಹಿಂಗೆ ಹಾಕಿರ್ತೀವಿ. ಹೌದ್ರಿ, ಮೆಟ್ಲೆ ಹೊಡಿಬೇಕು. ಯಾವಾಗ ದಾರಿ ಬಿಟ್ಟಿರ್ತಾರ ಆಗ ಮೆಟ್ಲೆ ಹೊಡೆದು ದಾರಿ ಹೊಕ್ಕಿರ್ತಾರ ಅವ್ರು. ಇರೋ ಮಟ್ಟ ಎಲ್ಲ ಹೆಂಡತಿ ಸರಿಗೆ ಹಿಡಿದು ಹುಡುಗ ಓಡಾಡ್ತಿ ಎಲ್ಲ ಮುಗಿದ ಮೇಲೆ ಈಗ ತಂದೆ ತಾಯಿ ಹತ್ರ ಹೋದ್ರ ಉಪಯೋಗ ಏನು? ನೋಡ್ರಪ್ಪ, ನಿನ್ನೆ ಅವಸರದಾಗ ಬುಕ್ ಮಾಡಿ ಇವತ್ತು ನಾಟಕ ತರ್ಸ್ಯಾರಂದ್ರೆ ಸುಮ್ಮ ತರ್ಸಿದ್. ಇದ್ರಾಗಿರ್ತಕ್ಕಂಥ ಸಾರಾಂಶವನ್ನು ತಿಳಿದೇ ಇರ್ತಕ್ಕಂಥ ನಮ್ಮಂಥ ಯುವಕರು ತಿಳ್ಕೊಂಡು ನಮ್ಮನ್ನ ಜೀವನದಲ್ಲಿ ಒಳ್ಳೆಯದನ್ನು ಅಳವಡಿಸ್ಕೊಳ್ಳಿ ಅಂತ ಇಂಥ ನಾಟಕಗಳನ್ನ ಕರೆಸಿರ್ತಾರೆ. ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಬರ್ತಾವ, ಅವು ಹಾಯ್ ಹುಯ್ ಹಂದು ಹುಯ್ ಹಾಯ್ ಹಾಯ್ ಅಂತ ಬರ್ತಾವ. ಆದ್ರೆ ನಾಟಕ ಹಂಗಲ್ಲ, ಒಂದು ಜೀವನದ ಸಾರಾಂಶಗಳು ಇರ್ತಾವ. ಅದನ್ನು ತಿಳ್ಕೊಳ್ಳೋ ಸಂಬಂಧ ನಾಟಕಗಳನ್ನು ಸೃಷ್ಟಿ ಮಾಡ್ಯಾರ. ಮನುಷ್ಯ ಏನಾದರೂ ತಪ್ಪು ಮಾಡಿದರೆ ಅದನ್ನು ತಿದ್ದುಕೊಳ್ಳಿಕ್ಕೆ ಒಂದು ಇದನ್ನು ಕೂಡ ಮಾರ್ಗವನ್ನು ಮಾಡಿ ಈ ಒಂದು ನಾಟಕ ಅನ್ನೋದು ಕಂಡು ಹಿಡಿದಾರ. ಈ ಒಂದು ಈಗ ನಡೆದಂಥ ಘಟನೆಯನ್ನು ನೀವೆಲ್ಲ ತಿಳ್ಕೊಬೇಕಾದದ್ದು ಇಷ್ಟ. ತಂದೆ ತಾಯಿ ಉಣ್ಣಿಸಿ ತಿನ್ನಿಸಿ ದೊಡ್ಡವ್ರು ಮಾಡಿ ಹತ್ತಾಗ ರಂಭಿಸಿ ನಮ್ಗೆ ಜೋಪಾನ ಮಾಡಿರ್ತಾರೆ ಅಂದ್ರೆ ನಮಗೆ ಯಾವತ್ತೂ ದ್ರೋಹ ಬಗೆಯಂಗಿಲ್ಲ. ನಮಗೆ ತಕ್ಕಂಥದ್ದು, ನಮ್ಮ ಮನೆ ತಕ್ಕಂಥದ್ದು ನಮಗೆ ಕನ್ಯಾ ತೆಗೆದು ಮದುವೆ ಮಾಡ್ತಿರ್ತಾರೆ. ಆದ್ರೆ ನಾವು ಅವಸರಕ್ಕೆ ಬಿದ್ದು ಹೈಸ್ಕೂಲ್ ಶಾಲ್ಯಾಗ ಲವ್ ಮಾಡೋಕ್ಕೆ ಚಾಲೂ ಮಾಡಿ ಕಾಲೇಜ್ಗೆ ಹಂಗೆ ತಿಂಗಟ್ ಮಾಡಿ ಸೈಕಲ್ ಮೋಟ್ರ್ ಮೇಲೆ ಅವ್ರ ಅಪ್ಪ ಅವು ಕಣ್ಣಾಗ ಮಣ್ಣು ಹೋಗದು ಆಕಿನ ಸೈಕಲ್ ಮೋಟ್ರ್ ಮೇಲೆ ಕುಂದರ್ಸಿ ಒಂದು ಮಂಗಳೂರು ಕಡೆ ಓಡಿ ಹೋಗಿ 4 ದಿನ ಖರ್ಚಿಗೆ ರೊಕ್ಕ ಆಗೋ ಮಟ್ಟ ಸುತ್ತಾಡಿ 5ನೇ ದಿನ ಏನಾಕತ್ತೋ ಗೋಯ್ ಗುಟ್ಟಕ್ಕೆ ಗೋಂಗಳು ಹಿಂಗೆ ಮಾಡ್ಕೊಂಡು ನಾವು ಬರ್ತೀವಿ. ದಯಮಾಡಿ ಹಂಗೆ ಮಾಡಬೇಡ್ರಿ. ಯಾವತ್ತು ತಂದೆ ತಾಯಿ ನಂಬ್ಕೊಂಡು ಹೋಗ್ರಿ, ಅವರ ನಮ್ಮ ಜನ್ಮ ಪಾವನ ಮಾಡಾರ. ಅವ್ರನ್ನ ಬಿಟ್ರೆ ನಮ್ಮನ್ನ ಜೀವನ ಯಾರೂ ಸರಿ ಮಾಡಂಗಿಲ್ಲ. ಆ ದೇವರು ಅಲ್ಲಿ ಅದಾನ, ಅವ ಅದಾನ ಇಲ್ಲೋ ಗೊತ್ತಿಲ್ಲ. ಆದ್ರೆ ನಮ್ಮನ್ನು ಕಣ್ಣು ಮುಂದೆ ಕಾಣೋರು ನಮ್ಮ ದೇವ್ರು ಯಾರಂದ್ರೆ ನಮ್ಮ ತಂದೆ ತಾಯಿ. ಅವ ಏನೋ ಉದ್ಧಾರ ಮಾಡ್ಬೇಕಂದ್ರೆ ಅವರೇ ನಮ್ಮನ್ನು ಉದ್ಧಾರ ಮಾಡಬೇಕು. ಹೆಂಗಿತ್ತಪ್ಪ ಇವ್ರ ಸಂಸಾರ? 35 ವರ್ಷಗಳ ಕಾಲ ದೇಶ ಸೇವೆ ವಿಶ್ರಾಂತಿಗೆಂದು ತಮ್ಮ ಮನೆಗೆ ಬಂದಂಥ ಸೈನಿಕನ ಕಥೆಯನ್ನು ಎಲ್ಲಿಗೆ ಹಚ್ಚಿದೇವು ಭಗವಂತ? ಬ್ಯಾಡಪ್ಪ. ಯಾರಿಗೆ ಕಷ್ಟ ಕೊಟ್ಟರು ಈ ಪ್ರಪಂಚದಾಗ ಇಬ್ಬರಿಗೆ ಮಾತ್ರ ಕಷ್ಟ ಕೊಡ್ತಾರೆ. ಒಬ್ಬರು ಬಿಸಿಲು ಮಳೆ ಚಳಿ ಗಾಳಿ ಎನ್ನದೆ ದೇಶದಲ್ಲಿ ದುಡಿದು ದೇಶಕ್ಕೆಲ್ಲ ಅನ್ನ ಹಾಕುವ ರೈತನಿಗೆ, ದೇಶವನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡುವ ಸೈನಿಕನಿಗೆ, ಇವರಿಬ್ಬರಿಗೆ ಮಾತ್ರ ಯಾವತ್ತೂ ಕಷ್ಟ ಕೊಡಬೇಡ ತಂದೆ. ಒಂದೇಳೆ ಕೊಟ್ಟರು ಅದನ್ನು ಎದುರಿಸುವಂಥ ಶಕ್ತಿ ಕೊಡು. ಇವತ್ತು ಇಂಥ ಧೈರ್ಯವಂತರು, ಇಂಥ ಸೈನಿಕರು ನಮ್ಮ ದೇಶದ ಸಂಬಂಧ ತೊಂದರೆ ತಗೊಂಡದ್ದಕ್ಕೆ ಇವತ್ತು ನಾವು ಸ್ವತಂತ್ರವಾಗಿ ಹಾರಾಡಕತ್ತೀವಿ. ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ಥರನ ನಮ್ಮ ದೇಶ ಉನ್ನತ ಮಟ್ಟಕ್ಕೆ ಏರಲಿ. ಮುಂದೊಂದು ದಿನ ಪ್ರಪಂಚದಲ್ಲಿ ಅತಿ ನಂಬರ್ 1 ದೇಶ ಆಗಲಿ. ನೀವೆಲ್ಲರೂ ಇಲ್ಲಿ ತನಕ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಕ್ಕೆ ಧನ್ಯವಾದಗಳು. ಅದೇ ಥರನಾಗಿ ಈ ಗ್ರಾಮ ಹಾಗೂ ಸುತ್ತಮುತ್ತ